ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಅಚೀವರ್ಸ್ ಅಕಾಡೆಮಿಯ ಕ್ವಿಕ್ ಕರೆಂಟ್ ಅಫೇರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಮುಖ್ಯಾಂಶಗಳಲ್ಲಿ ನಮ್ಮ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ಇಂಡಿಯಾ ಪ್ರೆಸ್ ಫ್ರೀಡಮ್ ರಿಪೋರ್ಟ್ 2021 ಆ್ಯಂಡ್ ಎರಡನೇ ಪಾಯಿಂಟ್ ಏನಿದೆ ಅಂದರೆ 100 ಮಿಲಿಯನ್ ವರ್ಷಗಳ ಹಿಂದಿನ ಒಂದು ಹೂವಿನ ಪಳೆಯುಳಿಕೆ ಸಿಕ್ಕಿರೋವಂಥದ್ದು. ದೆನ್ ಮೂರನೇ ಪಾಯಿಂಟು ಬಟ್ಸದಾಯ್ ಚಂಡಮಾರುತ, ಅಟಲ್ ಸುರಂಗ, ಗ್ಲೋಬಲ್ ಡಿಜಿಟಲ್ ಸ್ಕಿಲ್ಸ್ ಇಂಡೆಕ್ಸ್ ಆ್ಯಂಡ್ ಕೊನೆಯದಾಗಿ ಕಾಂಕ್ರೂಸ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಇಂಡಿಯಾ ಪ್ರೆಸ್ ಫ್ರೀಡಮ್ ರಿಪೋರ್ಟ್ 2021 ಪ್ರಕಾರ 2021ರಲ್ಲಿ ಪತ್ರಕರ್ತರ ಮೇಲಿನ ಅತಿ ಹೆಚ್ಚು ದಾಳಿಯಾದಂಥ ಪ್ರಕರಣಗಳಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಗ್ರಸ್ಥಾನದಲ್ಲಿದೆ ಅಂತ. ಸೊ ನಮ್ಮ ಏನು ಪ್ರೆಸ್ ರಿಪೋರ್ಟರ್ಸ್ ಇರ್ತಾರಲ್ಲ, ಸೊ ಅವರ ಮೇಲೆ ಅಟ್ಯಾಕ್ ಆಗಿರುವಂತಹ ಅವರು ವರದಿ ಮಾಡಬೇಕಾದ್ರೆ ಡಿಜಿಟಲ್ ಆರ್ ನ್ಯೂಸ್ ಪೇಪರ್ ಯಾವುದೇ ಆಗಿರ್ಬೋದು, ಸೊ ಈ ಒಂದು ಪ್ರೆಸ್ ರಿಪೋರ್ಟರ್ಸ್ನ ಮೇಲೆ ಏನೊಂದು ಅಟ್ಯಾಕ್ ಆಗಿರುತ್ತೆ, ಸೊ ಆ ಪ್ರಕರಣಗಳು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ವರದಿ ಆಗಿದೆ ಅನ್ನೋಂಥ ನಮ್ಮ ಕ್ವಶನ್ ಆಗಿರುವಂಥದ್ದು. ದೆನ್ ಇದಕ್ಕೆ ಇರುವಂಥ ಆಪ್ಷನ್ಸ್ ಏನಿದೆ ಅಂದರೆ ಉತ್ತರ ಪ್ರದೇಶ, ಛತ್ತೀಸ್ಗಢ, ಬಿಹಾರ ಮತ್ತು ಜಮ್ಮು ಕಾಶ್ಮೀರ್. ಸೊ ನಮ್ಮ ಆನ್ಸರ್ ಏನಾಗಿದೆ ಜಮ್ಮು ಕಾಶ್ಮೀರ್. ಓಕೆ, ಸೊ ಈ ಒಂದು ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದು ಅಂತಂದರೆ ರೈಟ್ಸ್ ಆ್ಯಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್. ಸೊ ಇವರು ಒಂದು ಇಂಡಿಯಾ ಪ್ರೆಸ್ ಫ್ರೀಡಮ್ ಅನ್ನುವಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಪ್ರಕಾರ ದೇಶದ 13 ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಿಕೆಗಳನ್ನು ಗುರಿಯಾಗಿಸ್ಕೊಂಡ್ಬಿಟ್ಟು 108 ಪತ್ರಕರ್ತರ ಮೇಲೆ ದಾಳಿ ಮಾಡಿದ್ದಾರೆ. ಮತ್ತು ಈ ದಾಳಿಗಳಲ್ಲಿ 6 ಜನ ಪತ್ರಕರ್ತರು ಸಾವನ್ನಪ್ಪಿರುವಂಥದ್ದು. ಮತ್ತು ಅತಿ ಹೆಚ್ಚು ಒಂದು ಪ್ರಕರಣಗಳು ದಾಖಲಾಗಿರುವಂತಹ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತಂದರೆ ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತ್ರಿಪುರ ಮತ್ತು ದೆಹಲಿ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಒಂದು ಡೆಮೊಕ್ರೆಟಿಕ್ ನೇಷನ್ ಅಂತ ಇದ್ದಾಗ ಜನರಿಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರನ್ನು ಕೊಡಬೇಕಾಗತ್ತೆ. ಸೊ ಅದು ನಾರ್ಮಲಿ ಜಾಸ್ತಿ ನಾವು ತುಂಬ ಟ್ರಸ್ಟ್ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಥವಾ ಒಂದು ಮಾಧ್ಯಮ ಯಾವುದು ಅಂತಂದರೆ ನಾವು ನ್ಯೂಸ್ ಪೇಪರ್ನ ಜಾಸ್ತಿ ಟ್ರಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಯಾವುದೇ ಒಂದು ವಿಚಾರದ ಬಗ್ಗೆ ಪ್ರಕರಣವನ್ನು ವರದಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಆ ಒಂದು ವಿಚಾರಕ್ಕೆ ಪರ ಮತ್ತು ವಿರುದ್ಧ ಅಂತ ಎರಡೂ ಮುಖಗಳಿದ್ದಾಗ ವಿರುದ್ಧವಾಗಿರುವಂಥವ್ರು ಏನು ಮಾಡ್ತಾ ಹೋಗ್ತಾರೆ, ಪತ್ರಕರ್ತರ ಮೇಲೆ ದಾಳಿ ಮಾಡ್ತಾ ಹೋಗ್ತಾರೆ. ಸೊ ನ್ಯೂಸ್ ಆರ್ಟಿಕಲ್ಗಳು ಏನಾಗಿರುತ್ತೆ ಮತ್ತು ನ್ಯೂಸಲ್ಲಿ ಬರುವಂಥ ವಿಚಾರಗಳೇನಾಗಿರುತ್ತೆ ದೇಶದ ಅಭಿವೃದ್ಧಿಗೆ ಮಾರಕನೂ ಆಗಿರುತ್ತೆ ಮತ್ತು ಅಭಿವೃದ್ಧಿಗೆ ಪೂರಕನೂ ಆಗಿರುತ್ತೆ. ಏಕೆಂದರೆ ನೋಡಿ, ಯಾವುದೇ ಒಂದು ನ್ಯೂಸ್ ಪೇಪರಲ್ಲಿ ಬರುವಂಥ ಆರ್ಟಿಕಲ್ಲು ಸರ್ಕಾರದ ಬಗ್ಗೆ ಜನರ ವಿರುದ್ಧ, ಸರ್ಕಾರದ ಜೊತೆಗೂ ಅಂದರೆ ಸರ್ಕಾರಕ್ಕೆ ಫೇವರ್ ಆಗು ಸಹ ಒಂದು ಅಭಿಪ್ರಾಯವನ್ನು ಮೂಡಿಸ್ಬೋದು, ಅಥವಾ ದೇಶ ವಿರೋಧಿ ಅಥವಾ ಸರ್ಕಾರದ ವಿರೋಧಿಯಾಗೂ ಸಹ ಜನರಲ್ಲಿ ಅಭಿಪ್ರಾಯವನ್ನು ಮೂಡಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ನಮ್ಮ ಡೆಮೊಕ್ರೆಟಿಕ್ ನೇಷನ್ನಲ್ಲಿ ಅಭಿವೃದ್ಧಿಗೆ ಹೆಲ್ಪ್ ಆಗುವಂಥ ವಿಚಾರಗಳ ಬಗ್ಗೆ ಇದ್ದಾಗ ಆ ಒಂದು ಪ್ರಕರಣಗಳನ್ನು ವರದಿ ಮಾಡಬೇಕಾದ್ರೆ, ಅದು ವಿಷಯಗಳನ್ನು ತಿಳಿಸ್ಬೇಕಾದ್ರೆ ಇನ್ನು ನಮ್ಮ ಪತ್ರಕರ್ತರಿಗೆ ಹೆಚ್ಚಿನ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ. ಆ್ಯಂಡ್ ವರದಿ ಮಾಡೋದಕ್ಕೆ ಹೋಗುವಂಥ ಪತ್ರಕರ್ತರಿಗೆ ಇನ್ನಷ್ಟು ರಕ್ಷಣೆಯನ್ನು ಕೊಡಬೇಕಾಗುತ್ತೆ. ಬಿಕಾಸ್ ಇದು ವರ್ಲ್ಡ್ ಸೆನಾರಿಯೋದಲ್ಲಿ ಹೋದಾಗ ಏನಾಗುತ್ತೆ, ಪ್ರೆಸ್ ರಿಪೋರ್ಟಿಗೆ, ಪ್ರೆಸ್ ಫ್ರೀಡಮ್ಮಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಅಂದಾಗ ಯಾವ ರೀತಿಯ ಡೆಮೋಕ್ರಸಿಯನ್ನು ಇವರು ರನ್ ಮಾಡ್ತಾ ಇರೋ ಅನ್ನೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ. ಸೊ ಆ ರೀತಿ ಪ್ರಶ್ನೆ ಬರೋದು ಭಾರತದ ಒಂದು ಗುಣಕ್ಕೆ ಅಥವಾ ನಮ್ಮ ಒಂದು ರಾಜಕೀಯ ವ್ಯವಸ್ಥೆಗೆ ಸರಿ ಹೋಗೋದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಸಹ ಒಂದು ದೇಶ ಸುಭದ್ರವಾಗಿ ಇರಬೇಕು ಅಂತಂದರೆ ದೇಶ ವಿರೋಧಿ ಅಭಿಪ್ರಾಯ ಬರೋ ಹಾಗೆ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡುವಂಥದ್ದನ್ನು ಸರ್ಕಾರಗಳು ಆಯಾ ಕಾಲ ಘಟ್ಟಕ್ಕೆ ಸಹ ಅದನ್ನು ಕಂಟ್ರೋಲ್ ಮಾಡ್ತಾ ಬರಬೇಕಾಗತ್ತೆ. ಬಿಕಾಸ್ ಬಹಳಷ್ಟು ಸರಿ ನಮ್ಮಲ್ಲಿ ಕೋಮು ಗಲಭೆ ಆಗೋದು ಅಥವಾ ಸರ್ಕಾರ ವಿರೋಧಿ ಒಂದು ಗಲಭೆಗಳಾಗೋದೇನಾಗಿರುತ್ತೆ, ಬೇರೆ ದೇಶದವರು ಪೇಯ್ಡ್ ಆಗಿ ಇಲ್ಲಿನ ಕೆಲವು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿಸ್ತಾ ಇರ್ತಾರೆ. ಸೊ ಆ ರೀತಿ ವಿಚಾರಗಳು ಸರ್ಕಾರದ ಗಮನದಲ್ಲಿಟ್ಟು ಸರ್ಕಾರಕ್ಕೆ ಸರ್ಕಾರದ ಕಂಟ್ರೋಲ್ ಇರಬೇಕಾಗತ್ತೆ. ಬಟ್ ಓವರಾಲಿಗೆ ನೋಡಿದಾಗ ಯಾವುದೇ ಒಬ್ಬ ಒಂದು ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಏನು ಬರುತ್ತಲ್ಲ, ಇದು ನಮ್ಮ ಫಂಡಮೆಂಟಲ್ ರೈಟ್ಸಲ್ಲೂ ಸಹ ಬಂದಿರುತ್ತೆ. ಸೊ ಈ ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂಥ ವಿಚಾರಕ್ಕೆ ಆದಷ್ಟು ಹೆಚ್ಚಾಗಿ ಸರ್ಕಾರದವರು ಪತ್ರಕರ್ತರಿಗೆ ಒಂದು ರಕ್ಷಣೆ ಕೊಡುವಂಥದ್ದಾಗಿರ್ಬೋದು. ಮತ್ತು ಪಬ್ಲಿಷ್ ಮಾಡಬೇಕಾದ್ರೆ, ಯಾವುದೇ ಒಂದು ನ್ಯೂಸನ್ನು ಪಬ್ಲಿಷ್ ಮಾಡಬೇಕಾದ್ರೆ ಅದನ್ನು ಕ್ಲಿಯರ್ ಕಟ್ಟಾಗಿ ಅದು ಕಂಪ್ಲೀಟಾಗಿ ಸರ್ಕಾರದ ಫೇವರ್ ಆಗಿ ಅಥವಾ ಸರ್ಕಾರದವ್ರು ಮಾಡ್ತಿರುವಂಥ ಎಲ್ಲ ಒಂದು ಅಪರಾಧಗಳನ್ನ ಮುಚ್ಚಾಕೋ ರೀತಿ ಇರಬಾರ್ದು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೈಜ ರೂಪದಲ್ಲಿ ಜನರಿಗೆ ಕೊಡುವಂಥದ್ದು ಇದ್ದರೆ ಏನಾಗುತ್ತೆ, ಅಲ್ಲಿ ಒಂದು ಪತ್ರಕರ್ತರಿಗೆ ಹೆಚ್ಚಿನ ಒಂದು ಫ್ರೀಡಮ್ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇತ್ತೀಚೆಗೆ ಯಾವ ದೇಶದಲ್ಲಿ ಪ್ರಾಗ್ಜೀವಿ ಶಾಸ್ತ್ರಜ್ಞರು 100 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಪಳೆಯುಳಿಕೆ ಹೂಗಳನ್ನು ಪತ್ತೆ ಮಾಡಿದ್ದಾರೆ? ನಮ್ಮ ಆಪ್ಷನ್ಸ್ ಇರುವಂಥದ್ದು ಫ್ರಾನ್ಸ್, ಇಟಲಿ, ಮಯನ್ಮಾರ್ ಮತ್ತು ಸಿಂಗಾಪುರ್. ನಮ್ಮ ಆನ್ಸರ್ ಮಯನ್ಮಾರ್. ಸೊ ಇದೇನು ನೋಡ್ತಿದ್ದೀರಲ್ಲ, ಇದೊಂದು ಫಾಸಿಲ್ ಫ್ಲವರ್ ಆಗಿರುವಂಥದ್ದು.
ಸೊ ಮಯನ್ಮಾರಲ್ಲಿ 100 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದಂಥ ಈ ಒಂದು ಹೂವನ್ನು ಇವರು ನಮ್ಮ ಪೇಲಿಯಂಟಾಲಜಿಸ್ಟ್ ಅಂತ ಏನು ಕರಿತಾ ಹೋಗ್ತೀವಿ ಅವರು ಪತ್ತೆ ಮಾಡಿದರು. ಸೊ ಈ ಹೂವಿನ ಹೆಸರು ಯಾವುದಂದರೆ ಫಿಲಿಕಾ ಪಿಲೋಬ್ರಮೆನಿಸಿಸ್ ಮತ್ತು ಇಯೋಫಿಲಿಕಾ ಪ್ರಿಸ್ಕಾಲೆಟ್ಟಾ. ಓಕೆ, ಸೊ ಈ ಫಾಸಿಲ್ ಬಂದಿರೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ನಮ್ಮ ಒಂದು ಪ್ಲ್ಯಾಂಟ್ಸ್ ಹೇಗೆ ಡೆವಲಪ್ ಆಗ್ತಾ ಹೋಯಿತು. ಸೊ ಹೂವು ಅಂತ ಬಂದಿದಾಗ ಹೂವು ನಾರ್ಮಲಿ ನಮಗೆ ಆಂಜಿಯೋಸ್ಪರ್ಮ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಒಂದು ಪ್ಲ್ಯಾಂಟ್ಸ್ ಎವಲ್ಯೂಷನಿಗೆ ಈ ಒಂದು ಹೂವು ಒಳ್ಳೆ ಎವಿಡೆನ್ಸನ್ನು ಕೊಡ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಇವರು ಯಾರು ಈ ರೀತಿ ಪಳೆಯುಳಿಕೆಗಳನ್ನು, ಸೊ ನಾರ್ಮಲಿ ಏನಾಗ್ತಾ ಹೋಗುತ್ತೆ, ಹೂಗಳು ಬಂದಾಗ ಅದ್ರ ಮೇಲೆ ಬೇರೆ ಬೇರೆ ಒಂದು ರಾಕ್ ಸೆಡಿಮೆಂಟ್ಸ್ಗಳು ಬೀಳ್ತಾ ಹೋದಾಗ ಏನಾಗುತ್ತೆ, ಅವುಗಳು ಅದೇ ರೀತಿ ಪ್ರಿಸರ್ವೇಷನ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ವೆದರಿಂಗ್ ರಾಕ್ಸ್ಗಳು ಮತ್ತು ಏನೋ ಒಂದು ನಮ್ಮ ಭೂಮಿಯ ಪದರಗಳು ಸೆಡಿಮೆಂಟ್ ಆಗಿ ಅದು ಇರಾಡಿಕೇಶನ್ ಆಗ್ತಾ ಹೋದಾಗ ನಮಗೆ ಈ ರೀತಿಯ ಒಂದು ಫಾಸಿಲ್ಗಳು ಸಿಗ್ತಾ ಬರ್ತವೆ. ಸೊ ಆ ಒಂದು ಪ್ರಿಂಟನ್ನು ಇಟ್ಕೊಂಡು ಕಾರ್ಬನ್ ಡೇಟಿಂಗನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಆ ಒಂದು ಕ್ಲಿಯರ್ ಪೀರಿಯಡ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಕೆಲಸ ಮಾಡೋರನ್ನ ನಾವೇನಂತ ಕರಿತೀವಿ ಅಂದರೆ ಪೇಲಿಯಂಟಾಲಜಿಸ್ಟ್ ಅಂತ ಕರಿತೀವಿ. ಮತ್ತು ಈ ಒಂದು ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಫಾಸಿಲ್ಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರನ ನಾವು ಪೇಲಿಯಂಟಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಬಂದಿರೋದೇನೆಂದರೆ, ಇತ್ತೀಚೆಗೆ ದ್ವೀಪ ರಾಷ್ಟ್ರವಾದ ಮಡಗಾಸ್ಕರಿಗೆ ಅಪ್ಪಳಿಸಿದ ಚಂಡಮಾರುತ ಯಾವುದು? ಓಕೆ, ನಮ್ಮ ಆಪ್ಷನ್ಸ್ ಇರುವಂಥದ್ದು ಏಸ್, ನಿವಾರ್, ಬಟ್ಸದಾಯ್ ಮತ್ತು ತೌಕ್ತೆ. ನಮ್ಮ ಉತ್ತರ ಬಟ್ಸದಾಯ್. ನೀವು ಇಲ್ಲಿನೇ ನೋಡ್ತಾ ಇದ್ದೀರಾ, ಇದು ಈಸ್ಟರ್ನ್ ಆಫ್ರಿಕಾದ ಒಂದು ಮ್ಯಾಪ್ ಆಗಿರೋವಂಥದ್ದು. ಸೊ ಸೊಮಾಲಿಯಾ ಏನಿದೆ ಅದು ಏನು ಹಾರ್ನ್ ಆಫ್ ಆಫ್ರಿಕಾ. ಸೊ ಓಕೆ, ನಿಮಗೆ ಕ್ವಶನ್ಸಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾರ್ನ್ ಆಫ್ ಆಫ್ರಿಕಾ ಹತ್ತಿರ ಇರುವಂಥ ರಾಷ್ಟ್ರಗಳು ಯಾವುವು ಅಂತಂದರೆ ಡಿಜಿಬೌಟಿ, ಇಥೋಪಿಯಾ, ಸೊಮಾಲಿಯಾ. ಓಕೆ, ಸೊ ಆಮೇಲೆ ಕೀನ್ಯಾ. ಸೊ ಈ ಒಂದು ರಾಷ್ಟ್ರಗಳೇನಾಗ್ತವೆ ಹಾರ್ನ್ ಆಫ್ ಆಫ್ರಿಕಾ ಅನ್ನುವಂಥ ಒಂದು ಭೌಗೋಳಿಕ ಜಾಗದಲ್ಲಿ ಬರ್ತಾ ಹೋಗ್ತಾರೆ. ಮತ್ತು ಈ ಮಡಗಾಸ್ಕರ್ ಏನಿದೆ, ರೀಸೆಂಟಾಗಿ ಬಂದಿರೋ ಸ್ಟಡೀಸ್ ಪ್ರಕಾರ ಏನಾಗಿದೆ, ಈ ಮಡಗಾಸ್ಕರ್ಗೂ ಮತ್ತು ನಮ್ಮ ಮಡಗಾಸ್ಕರ್ಲಿರುವಂಥ ಜೀವ ವೈವಿಧ್ಯಕ್ಕೂ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿರುವಂಥ ಜೀವ ವೈವಿಧ್ಯಕ್ಕೂ ಸಹ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ. ಸೊ ಹಂಗಾಗಿ ಮಡಗಾಸ್ಕರ್ ನಮ್ಮ ಇಂಡಿಯನ್ ಪ್ಲೇಟಿಗೆ ಸಹ ಜಾಯಿನ್ ಆಗಿತ್ತು ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ಸೊ ಈಗ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತ ಅಂದರೆ, ಈ ಒಂದು ಮಡಗಾಸ್ಕರಿಗೆ ಒಂದು ಸೈಕ್ಲೋನ್ ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ಸೈಕ್ಲೋನ್ ಅಟ್ಯಾಕ್ ಆಗಿದೆ. ಸೊ ಹಾಗಾಗಿ ಮಡಗಾಸ್ಕರ್ ಸದ್ಯಕ್ಕೆ ಪ್ರಚಲಿತ ಘಟನೆಯಲ್ಲಿ ಇರುವಂಥದ್ದು. ಸೊ ಯಾವ ಒಂದು ಮಡಗಾಸ್ಕರ್ ಅಂತಂದರೆ ರೀಸೆಂಟಾಗಿ ಆನಾ ಒಂದು ಚಂಡಮಾರುತ ಅದಕ್ಕೆ ಅಪ್ಪಳಿಸಿತ್ತು. ಬಟ್ ಇವಾಗ ಅದಕ್ಕಿಂತ ಶಕ್ತಿಶಾಲಿಯಾದಂಥ ಬಟ್ಸದಾಯ್ ಅನ್ನುವಂಥ ಇನ್ನೊಂದು ಚಂಡಮಾರುತ ಈ ಮಡಗಾಸ್ಕರಿಗೆ ಅಪ್ಪಳಿಸಿದೆ. ಮತ್ತು ಬರೀ ಮಡಗಾಸ್ಕರ್ ಅಷ್ಟೇ ಅಲ್ಲ, ಅಂದರೆ ಅರಬ್ಬಿ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಏನು ಬರ್ತಾ ಹೋಗುತ್ತೆ ಅಲ್ವಾ. ಸೊ ಈ ಒಂದು ಹಿಂದೂ ಮಹಾಸಾಗರದಲ್ಲಿ ಬರುವಂಥ ಒಂದು ಇತರೆ ದೇಶಗಳಾದ ಮಲಾವಿ, ಮಾರಿಷಿಯಸ್, ಮೊಜಾಂಬಿಕ್ ಮತ್ತು ಫ್ರಾನ್ಸ್ ರಿಯೂನಿಯನ್ ದ್ವೀಪಗಳು. ಸೊ ಈ ಒಂದು ಸ್ಥಳಗಳಿಗೂ ಸಹ, ಈ ಒಂದು ರಾಷ್ಟ್ರಗಳಿಗೂ ಸಹ ಒಂದು ಬಟ್ಸದಾಯ್ ಚಂಡಮಾರುತ ಅಪ್ಪಳಿಸಿದೆ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಫೆಬ್ರವರಿ 2022ರಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಿಂದ ಅಟಲ್ ಸುರಂಗವನ್ನು ಅಧಿಕೃತವಾಗಿ 10,000 ಅಡಿಗಳಷ್ಟು ಉದ್ದದ ಹೆದ್ದಾರಿ ಸುರಂಗ ಅಂತ ಗುರುತಿಸಲಾಗಿದ್ದು. ಸೊ ಇದರ ಆ್ಯಕ್ಚುಯಲ್ ಒಂದು ಲೆಂತ್ ಎಷ್ಟು ಅನ್ನೋದು ಕೇಳಿದ್ದಾರೆ, ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದೆ ಅಂದರೆ 7.61 ಕಿಲೋಮೀಟರ್, 8.44 ಕಿಲೋಮೀಟರ್, 9.02 ಕಿಲೋಮೀಟರ್ ಆ್ಯಂಡ್ 10.08 ಕಿಲೋಮೀಟರ್. ನಮ್ಮ ಆನ್ಸರ್ 9.02 ಕಿಲೋಮೀಟರ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಸೊ ಇದನ್ನು ಅಟಲ್ ಟನಲ್ ಅಂತ ಸಹ ಕರೀತಾರೆ. ಇದನ್ನು ಹಿಂದೆ ರೋಹ್ಟಂಗ್ ಪಾಸ್ ಅಂತಲೂ ಕರೀತಾರೆ. ಇದು ನಮಗೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂದರೆ, ಇದು ನಾರ್ಮಲಿ ಇರುವಂಥದ್ದು ನಮ್ಮ ಮನಾಲಿ ಮತ್ತು ಲೇಹ್. ಓಕೆ, ಸೊ ಈ ಎರಡೂ ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ರಸ್ತೆ ಆಗಿರುವಂಥದ್ದು, ಬಹಳ ಸ್ಟ್ರಾಟಜಿಕ್ ಆಗಿರುವಂಥ ಒಂದು ಪಾಸ್ ಆಗಿರುವಂಥದ್ದು. ಓಕೆನಾ. ಸೊ ಅತಿ ಶೀಘ್ರವಾಗಿ ನಮ್ಮ ಸೇನಾಪಡೆಗಳನ್ನು ಚೀನಾ ಗಡಿಗೆ ಒಂದು ಸಾಗಣೆ ಮಾಡಬೇಕು ಅಂತ ಅಂದರೆ ಚಳಿಗಾಲದಲ್ಲಿ ನಮಗೆ ಬಹಳ ಕಷ್ಟ ಆಗ್ತಾಯಿತ್ತು. ಬಟ್ ಈ ಒಂದು ಸುರಂಗ, ಅಟಲ್ ಸುರಂಗ ಅಂತ ಏನಿದೆ ಬಂದಿದೆ ಅಲ್ವಾ, ಸೊ ಈ ಒಂದು ಸುರಂಗ ಬಂದಿರೋದ್ರಿಂದ ನಮಗೆ ಇಂದು ಸೇನಾಪಡೆಗಳನ್ನು ಭಾಳ ತ್ವರಿತಗತಿಯಲ್ಲಿ ಯಾವುದೇ ಯುದ್ಧದ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೆ ನಾವು ಸಾಗಣೆ ಮಾಡ್ತಾ ಹೋಗ್ಬೋದು. ಇದನ್ನೇ ಬಿಲ್ಡ್ ಮಾಡಿರೋದು ಯಾರು ಅಂದರೆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಸಂಸ್ಥೆಯವರು. ಸೊ ಇದು ಭೂಮಿ ಮಟ್ಟ, ಸಮುದ್ರ ಮಟ್ಟದಿಂದ 10,000 ಮೇಲೆ ಎತ್ತರ ಇರುವಂಥ ಒಂದು ಪಾಸ್ ಆಗಿರುವಂಥದ್ದು. ಇತ್ತೀಚೆಗೆ ನಮ್ಮ ಏನು ರೆಕಾರ್ಡ್ಸ್ ಬುಕ್ಕಿಗೆ ಬಂದಿರುವಂಥದ್ದು ವಿಶ್ವದ ಅತಿ ದೊಡ್ಡ ಹೆದ್ದಾರಿ ಸುರಂಗ, ಅತಿ ಎತ್ತರದ ಹೆದ್ದಾರಿ ಸುರಂಗ ಅಂತ ಒಂದು ಪ್ರಮಾಣೀಕರಿಸಿದ್ದಾರೆ. ಮತ್ತು 2020 ಅಕ್ಟೋಬರ್ನಲ್ಲಿ ಇದನ್ನು ನಮ್ಮ ಪ್ರಧಾನಿ ಮೋದಿಯವರು
ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದರು. ಮತ್ತು ಇದನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ವಿತ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಏನಿದೆಯಲ್ಲ, ಸೊ ಎರಡೂ ಸಹ ಸೇರಿ ಈ ಒಂದು ಟನಲನ್ನು ಕಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಕ್ವಶನ್, 2022 ಗ್ಲೋಬಲ್ ಡಿಜಿಟಲ್ ಸ್ಕಿಲ್ಸ್ ಇಂಡೆಕ್ಸ್ನಲ್ಲಿ 19 ದೇಶಗಳಲ್ಲಿ ಯಾವ ದೇಶವು ಡಿಜಿಟಲ್ ಕೌಶಲ್ಯ ಸಿದ್ಧತೆಯನ್ನು ಮುನ್ನಡೆಸಿದೆ ಮತ್ತು ಅತ್ಯಧಿಕ ಸಿದ್ಧತೆ ಸೂಚ್ಯಂಕವನ್ನು ಹೊಂದಿದೆ? ನಮ್ಮ ಆಪ್ಷನ್ಸ್ ಇರುವಂಥದ್ದು ಥೈಲ್ಯಾಂಡ್, ಆಸ್ಟ್ರೇಲಿಯಾ, USA ಮತ್ತು ಭಾರತ. ನಮ್ಮ ಆನ್ಸರ್ ಭಾರತ ಆಗಿರುತ್ತೆ. ಸೊ ಫಸ್ಟ್ ಏನಿದೆ ಅಂದರೆ, ನಮ್ಮ ಕನ್ಸ್ಯೂಮರ್ ರಿಲೇಷನ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಈ ಒಂದು ಸೆಕ್ಟರ್ನಲ್ಲಿ ಸೇಲ್ಸ್ ಫೋರ್ಸ್ ಜಾಗತಿಕ ಡಿಜಿಟಲ್ ಕೌಶಲ್ಯ ಸೂಚ್ಯಂಕ ಅನ್ನೋದೇನಿದೆಯಲ್ಲ, ಅದು 2022ರಲ್ಲಿ ಒಂದು ವರದಿನ ಪ್ರಕಟ ಮಾಡಿದೆ. ಅದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಬಂದಿರೋ ಅಂಥದ್ದು ಯಾವುದು ಅಂದರೆ ನಮ್ಮ ಇಂಡಿಯಾ. ಎಷ್ಟು ಪಾಯಿಂಟ್ಸ್, 100ಕ್ಕೆ ಎಷ್ಟು ಪಾಯಿಂಟ್ಸ್ ತೊಗೊಂಡಿದೆ ಅಂದರೆ 63 ಪಾಯಿಂಟ್ಸ್ನ ತೊಗೊಂಡಿದೆ. ಸೊ ನಮ್ಮಲ್ಲಿ ಡಿಜಿಟಲ್ ಪ್ರಕ್ರಿಯೆಗಳು ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಮತ್ತು ಜನ ಇನ್ನೂ ಹೆಚ್ಚಿನ ಡಿಜಿಟಲೈಸೇಷನ್ ಕಡೆಗೆ ಮುನ್ನಡೆತಾ ಇದ್ದಾರೆ ಅನ್ನೋದು ಒಂದು ಒಳ್ಳೆಯ ವಿಚಾರ ಆಗಿರುವಂಥದ್ದು. ಸೊ 19 ದೇಶಗಳಲ್ಲಿ ನಮ್ಮದು ಫಸ್ಟ್ ರ್ಯಾಂಕ್, ಅಂದರೆ ಡಿಜಿಟಲ್ ಪ್ರಮೋಷನ್ ಆಗಿರ್ಬೋದು, ಮತ್ತು ಈ ಡಿಜಿಟಲ್ ಸೌಲಭ್ಯಗಳನ್ನು ಹೊಂದ್ಕೊಳ್ಳೋದಾಗಿರ್ಬೋದು, ಅದನ್ನು ಡೆವಲಪ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಕಂಟೆಂಟ್ ವಿಚಾರಗಳು ಇದ್ದಾಗ ಏನಾಗುತ್ತೆ, ಮತ್ತು ನಮ್ಮಲ್ಲಿ ಎಷ್ಟು ಡಿಜಿಟಲೈಸೇಷನ್ ಪ್ರೋಸೆಸ್ನಿಂದ ನಮ್ಮಲ್ಲಿ ಎಷ್ಟು ಪ್ರಭಾವ ಬೀರಿದೆ, ಮತ್ತು ನಮಗೆ ಎಷ್ಟು ಬೇಗ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ಅನ್ನೋ ಈ ಎಲ್ಲ ವಿಚಾರಗಳನ್ನ ಲೆಕ್ಕಕ್ಕಿಟ್ಕೊಂಡು ಈ ಒಂದು ವರದಿಯಲ್ಲಿ ನಮ್ಮ ಭಾರತವನ್ನು ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಬಂದಿರುವಂಥ ಪಾಯಿಂಟ್ಸ್ ಎಷ್ಟು ಅಂತ ಅಂದರೆ 63 ಪಾಯಿಂಟ್ಸ್. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಂಸ್ಥೆಯು ಕಾನ್ಕೂರಸ್ M ಎಂಬ ಆ್ಯಂಟಿ ಟ್ಯಾಂಕ್ ಮಾರ್ಗದರ್ಶಿ ಕ್ಷಿಪಣಿಗಳನ್ನು ತಯಾರಿಸಲು ಮತ್ತು ಪೂರೈಸಲು ಭಾರತೀಯ ಸೇನೆ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನಮ್ಮ ಆಪ್ಷನ್ಸ್ ಇರುವಂಥದ್ದು ಭಾರತ್ ಎಲೆಕ್ಟ್ರಾನಿಕ್ಸ್, HAL ಹಿಂದೂಸ್ತಾನಿಕ್ ಏರೋನಾಟಿಕಲ್ ಲಿಮಿಟೆಡ್, ಮತ್ತು DRDO ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ನಮ್ಮ ಆನ್ಸರ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಸೊ ಕಾನ್ಕೋರ್ M ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಓಕೆ, ಸೊ ಈ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಏನಂತಂದರೆ, ಯುದ್ಧ ಭೂಮಿಯಲ್ಲಿರುವಂತಹ ಒಂದು ಫಿರಂಗಿ ಪಡೆ ಏನಿರುತ್ತೆ, ಸೊ ಟ್ಯಾಂಕ್ಗಳು ಏನಿದೆ ಅಲ್ವಾ, ಯುದ್ಧ ಟ್ಯಾಂಕ್ಗಳನ್ನು ನಾಶ ಮಾಡೋದಕ್ಕೋಸ್ಕರನೇ ರಚನೆ ಆಗಿರುವಂಥ ಒಂದು ಅಲ್ಪ ಪ್ರಮಾಣದ ಮತ್ತು ಅಲ್ಪ ವ್ಯಾಪ್ತಿ ಹೊಂದಿರುವಂಥ ಒಂದು ಗೈಡೆಡ್ ಮಿಸೈಲ್ಸ್ಗಳು ಇವು. ಸೊ ಒಂದು ಸರಿ ಇವನ್ನ ಟಾರ್ಗೆಟನ್ನು ಫಿಕ್ಸ್ ಮಾಡಿಬಿಟ್ರೆ ಕ್ಲಿಯರ್ ಕಟ್ಟಾಗಿ ಅಕ್ಯುರೇಟಾಗಿ ಆ ಒಂದು ಟಾರ್ಗೆಟನ್ನು ರೀಚ್ ಆಗಿ ಇರುವಂಥ ಯುದ್ಧ ಟ್ಯಾಂಕನ್ನು ನಾಶ ಮಾಡುವಂಥ ಸಾಮರ್ಥ್ಯವನ್ನು ಇವು ಹೊಂದಿರ್ತವೆ. ಇದರ ವ್ಯಾಪ್ತಿ ಎಷ್ಟು ಅಂದರೆ 75 ಮೀಟರ್ನಿಂದ 4 ಕಿಲೋಮೀಟರ್ವರೆಗೂ ಸಹ ಇದರ ಒಂದು ರೇಂಜ್ ಇರುತ್ತೆ. ಸೊ ಇದನ್ನು ಯಾರು ತಯಾರಿಸೋದಕ್ಕೆ ಭಾರತ ಸೇನೆ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, BDL. ಓಕೆ, ಸೊ ಕ್ಷಿಪಣಿಯ ಹೆಸರೇನು ಅಂತ ಅಂದರೆ ಕಾನ್ಕೂರಸ್ M ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಓಕೆನಾ. ಸೊ ಇದರ ಮೊತ್ತ ಎಷ್ಟು ಅಂತಂದರೆ 3131.82 ಕೋಟಿ ರೂಪಾಯಿಗಳು. ಓಕೆ, ಈ ಒಂದು ಒಪ್ಪಂದದ ಒಂದು ಮೊತ್ತ ಆಗಿರುವಂಥದ್ದು. ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಏನಿದೆ ಅಲ್ವಾ, ಭಾರತದಲ್ಲಿ ಮದ್ದುಗುಂಡುಗಳು ಮತ್ತು ಕ್ಷಿಪಣಿ ವ್ಯವಸ್ಥೆಗಳ ಒಂದು ತಯಾರಕ ಆಗಿರುವಂಥದ್ದು. ಹೈದರಾಬಾದ್ನಲ್ಲಿ 1970ರಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು. ಮತ್ತು ಈ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಏನಿದೆಯಲ್ಲ, ಇದು ಸೆಕೆಂಡ್ ಜನರೇಷನ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಗಿರುವಂಥದ್ದು. ದೆನ್ ಈ ಅದಕ್ಕೂ ಮುಂಚೆ ನಿಮಗೆ ಕ್ವಶನಿಗೆ ಹೋಗೋಕ್ಕೂ ಮುಂಚೆ ಒನ್ ಲೈನರ್ಸ್ ನೋಡ್ತಾ ಹೋಗೋಣ. ಏಕದಿನ ಕ್ರಿಕೆಟ್ನಲ್ಲಿ ಭಾರತ ಕ್ರಿಕೆಟ್ ತಂಡ 1000ನೇ ಪಂದ್ಯವನ್ನು ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ಧ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಡಿತು. ಸೊ ಇತ್ತೀಚೆಗೆ ಆ ಮ್ಯಾಚನ್ನು ವಿನ್ ಆದ್ವಿ ಕೂಡ. ಒಟ್ಟಾರೆ ಈ ಒಂದು ದಾಖಲೆ ಮಾಡಿದಂಥ ವಿಶ್ವದ ಪ್ರಥಮ ಕ್ರಿಕೆಟ್ ತಂಡ ಅನ್ನುವಂಥ ಹೆಸರು ಯಾರಿಗೆ ಬಂದಿದೆ ಅಂತ ನಮ್ಮ ಟೀಮ್ ಇಂಡಿಯಾಗೆ ಬಂದಿದೆ. ಮತ್ತು ಇನ್ನೊಂದು ವಿಚಾರವಾಗಿ ಬಂದಾಗ, ಮಾನವ ಕಳ್ಳ ಸಾಗಣೆ ತಡೆಯಲು ಭಾರತೀಯ ರೈಲ್ವೆ ರಕ್ಷಣಾ ಪಡೆ, ನಮ್ಮ ರೈಲ್ವೆ ಪೊಲೀಸ್ ಫೋರ್ಸ್ ಏನಿದೆ ಅಲ್ವಾ, ಸೊ ಅವರು ರಾಷ್ಟ್ರವ್ಯಾಪ್ತಿ ಒಂದು ಕಾರ್ಯಾಚರಣೆಯನ್ನು ತಂದಿದ್ದಾರೆ. ಏನು ಕಾರ್ಯಾಚರಣೆ ಅಂತಂದರೆ ಆಪರೇಷನ್ ಅಹತ್. ಇದು ಏನಕ್ಕೆ ಅಂತಂದರೆ, ನಮ್ಮ ಆರ್ಟಿಕಲ್ ಏನು ಹೇಳುತ್ತೆ 23 ಮತ್ತು 24 ಇಂದ ಎಲ್ಲ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಮಕ್ಕಳನ್ನು ಕಾರ್ಮಿಕರಾಗಿ ಬಳಸ್ಕೊಳ್ಳುವಂಥ ಒಂದು ವಿಚಾರಗಳನ್ನು ಏನು ಅಬಾಲಿಷ್ ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ವಿಚಾರವಾಗಿ ಹ್ಯೂಮನ್ ಟ್ರಾಫಿಕಿಂಗನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ನಮ್ಮ ರೈಲ್ವೆ ಪೊಲೀಸ್ ಫೋರ್ಸ್ ಅವರು ಈ ಒಂದು ಆಪರೇಷನ್ ಅಹತ್ ಅನ್ನುವಂಥ ಒಂದು ಯೋಜನೆಯನ್ನು ತರ್ತಾ ಹೋಗಿದ್ದಾರೆ. ಸೊ ಈ ಮೂಲಕ ಇಲ್ಲಿ ಏನು ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಅವಿದ್ಯಾವಂತ ಯುವತಿಯರನ್ನು ಮತ್ತು ಮಕ್ಕಳನ್ನು ರೈಲುಗಳ ಮೂಲಕ ಬೇರೆ ಬೇರೆ ಮಹಾನಗರಗಳಿಗೆ ರವಾನೆ ಮಾಡಿಬಿಟ್ಟು ಅಲ್ಲಿ ಅವರನ್ನು ವೇಶ್ಯಾವಾಟಿಕೆ ಮತ್ತು ಭಿಕ್ಷಾಟನೆ ಅಂತ ಕೆಲವು ಹೀನ ಪ್ರವೃತ್ತಿಗಳಿಗೆ ತಳ್ಳುವಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಮತ್ತು ಅವ್ರನ್ನ ಭಾಳ ಕೆಟ್ಟು ರೀತಿಯಲ್ಲಿ ಬಳಸ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ರೀತಿ ಸಮಸ್ಯೆಗಳನ್ನು ಸ್ಟಾಪ್ ಮಾಡಬೇಕು ಅಂತ ನಮ್ಮ ರೈಲ್ವೆ ಪೊಲೀಸ್ ಫೋರ್ಸ್ ಅವರು ಆಪರೇಷನ್ ಅಹತ್ ಅನ್ನೋದನ್ನ ನೇಷನ್ ವೈಡ್ ಈ ಒಂದು ಆಪರೇಷನನ್ನು ತರ್ತಾ ಹೋಗಿದ್ದಾರೆ. ದೆನ್ ಈಗ ನಿಮಗೆ ಬರುವಂಥ ಕ್ವಶನ್ನು, ಈ ಕ್ವಶನ್ನಿಗೆ
ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸಾಮಾಜಿಕ ಮಾಧ್ಯಮದಿಂದ ವಿರಾಮಗಳನ್ನು ಉತ್ತೇಜಿಸಲು ಕೆಳಗಿನ ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆಯು ಟೇಕ್ ಎ ಬ್ರೇಕ್ ವೈಶಿಷ್ಟ್ಯವನ್ನು ಪರಿಚಯಿಸಿದೆ? ಸೊ ಆಪ್ಷನ್ಸ್ ಯಾವುದಿದೆ ಅಂದರೆ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್. ಇದಕ್ಕೆ ಸರಿಯಾದಂಥ ಉತ್ತರಗಳನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಇನ್ನು ಹೆಚ್ಚಿನ ಆಫ್ಲೈನ್ ಕ್ಲಾಸ್ಗಳು ಬೇಕಾದಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳು ಸಹ ಹೊಸ ಬ್ಯಾಚ್ಗಳು ಶುರುವಾಗ್ತಾ ಇರುತ್ತೆ. ಮತ್ತು ರೀಸೆಂಟಾಗಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಓಕೆ, ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ 63 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದಕ್ಕೆ ಅಪ್ಲೈ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.